ನಮಸ್ಕಾರ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೀಕೆಂಡ್ ಇದ್ದಿದ್ದರಿಂದ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ನಾರ್ಮಲ್ ಓಡ್ತೀವಲ್ಲ ಹಾಗೆ ಓಡ್ಕೊಂಡು ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇರಲಿಲ್ಲ. ಸೊ ನಾಳೆ ರಜೆ ಇದ್ದಿದ್ದರಿಂದ ಸುತ್ತೋಣ ಅಂತ ಪ್ಲ್ಯಾನ್ ಆಗಿತ್ತು. ಆಮೇಲೆ ಅದರಿಂದ ಬೇರೆ ಹುಡುಗರು ಬಂದಿದ್ದರು. ಅಲ್ಲಿಂದ ಕಾರ್ ಹತ್ಕೊಂಡು ನಮ್ಮ ಮಂಜಾನ ಕಾರ್ ತಗೊಂಡು ಹೊರಟಿದ್ದೆ. ನಾವು ಅವೆನ್ಯೂ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ನೈಟ್ ವ್ಯೂಸ್ ಎಲ್ಲ ನೋಡ್ತಿರ್ಬೋದು. ಅವೆನ್ಯೂ ಒಳಗೆ ಅಂದರೆ ಕಾರೆಲ್ಲ ಪಾರ್ಕ್ ಮಾಡಿ ಇದೇ ಹೊರಗಡೆಯಿಂದ. ಸೊ ಅಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಆದರೂ ವೀಡಿಯೋ ಮಾಡಿದ್ದೀನಿ. ಒಳಗೆ ಚೆನ್ನಾಗಿದೆ, ಮುಂದೆ ವೀಡಿಯೋಸ್ ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಹೊರಗಡೆ ವೈಬ್ಸು. ಸೊ ಹಾಗೆ ಒಳಗಡೆ ಅವೆನ್ಯೂ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ವಾವ್ ಆಸಮ್ ಯಾರ್, ಹೇಗಿದೆ ಅಂದರೆ ಸಖತ್ ಗುರು. ಈ ಥರ ತುಂಬ ಚೆನ್ನಾಗಿದೆ ವ್ಯೂ, ನೋಡೋ ವ್ಯೂ. ತುಂಬ ಜನ ಬರ್ತಾರೆ. ಅದು ನೈಟ್ ವ್ಯೂಸ್ ಅಂತೂ ಸಕ್ಕತ್ತಾಗಿರುತ್ತೆ. ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಹಾಗೆ ಒಂದು ಚಿಕ್ಕದಾಗಿ ಇದೊಂದು ವೀಡಿಯೋ ಮಾಡಿಕೊಂಡೆ. ಸಕ್ಕತ್ತಾಗಿ ಬಂದಿತ್ತು. ಮಾತ್ರ ಐಫೋನ್ ಕ್ಯಾಮ್ರಾ ಮಾತ್ರ ಅಲ್ಟಿಯಾಗಿ ಬರುತ್ತೆ ಮಾತ್ರ. ನೋಡ್ತಿರ್ಬೋದು ಪರ್ಫ್ಯೂಮ್ಗಳು, ಇದೆಲ್ಲ ಕಾಸ್ಟ್ಲಿ ಪರ್ಫ್ಯೂಮ್ಸ್. ಇದೆಲ್ಲ ತೊಗೋಬೋದು, ಆದರೂ ಸುಮ್ಮನೆ ನಮ್ಮನಿಗೆ ಏನಿಗೂ ಪರ್ಫ್ಯೂಮ್ಗೆಲ್ಲ ಅಷ್ಟೊಂದು ದುಡ್ಡು ಹಾಕೋದು ಅಂತ. ಬಟ್ ಕಲೆಕ್ಷನ್ ಮಾಡೋರು ಅಂತಲೂ ಇರ್ತಾರೆ ತುಂಬ ಜನ. ಪರ್ಫ್ಯೂಮ್ ಕಲೆಕ್ಷನ್, ಕಾರ್ ಕಲೆಕ್ಷನ್ನು ಮತ್ತು ವಾಚು ಆ ಥರ ಎಲ್ಲ ಇರುತ್ತೆ. ನೀವು ಒಳಗೆ ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಸಕ್ಕತ್ತಾಗಿದೆ ಅಲ್ಲ. ಸೊ ಹಾಗೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಚಿಕ್ಕದಾಗೇನಿಲ್ಲ, ದೊಡ್ಡದಾಗೇ ಇದೆ ವೀಡಿಯೋ. ಒಳಗೆಲ್ಲ ಈ ಥರ ಇದೆ. ಅವರು ಆಮೇಲೆ ಹುಡುಗರು ಅಂದರೆ ಫ್ರೆಂಡ್ಸೇ, ಇಲ್ಲೇ ನಿಯರ್ ಬೈ ಏನಿಲ್ಲ, ಒಂದು 5-6 ಕಿಲೋಮೀಟ್ರ್ ಆಗಿದೆ. ಬನ್ನಿ ಹೋಗಿ ಬರೋಣ ಅಂದಿದ್ರು. ಸೊ ಹಾಗಾಗಿ ಇದೇ ಬಿಲ್ಡಿಂಗು ನೀವು ನೋಡ್ತಿರ್ಬೋದು. ಈವನ್ ಗೂಗಲಲ್ಲಿ ಹೊಡೆದ್ರು ನಿಮಗೆ ಕಾಣಿಸ್ಬೋದು. ಹಾಗೆ ನಮ್ಮ ಪ್ರವೀಣನವರು ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿದ್ರು. ಫೋಟೋನ ತಗೊಂಡು ಮೋಹನ್ ಅವರು ಕೂಡ ಒಳ್ಳೆ ವೀಡಿಯೋ ಮಾಡಿಕೊಂಡು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡ್ರು ವಾಕಿಂಗ್ ಸ್ಟೈಲ್. ಸೊ ಹುಡುಗರೆಲ್ಲ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಒಟ್ಟಿಗೆ ಹಂಗೆ ಮುಂದೆ ವೀಡಿಯೋ ಮಾಡಿಕೊಂಡು ನೈಟ್ ವ್ಯೂಸ್ ಅಂತೂ ಸಕ್ಕತ್ತಾಗಿತ್ತು. ಮಾತ್ರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಕೂತ್ಕೊಂಡು ಫಿಶಲ್ಗಡೆ ಇದೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಆ ನೈಟ್ ವ್ಯೂಸ್ ನೋಡಿಕೊಂಡು ನೀರು ಪಕ್ಕದಲ್ಲಿ ಅದ್ರ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಬೇರೆ ಲೆವೆಲ್. ಸೊ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ನೋಡ್ತಿರ್ಬೋದು ಹೇಗಿದೆ ಅಂತ. ಚೆನ್ನಾಗಿದೆ. ಲೈಟಿಂಗ್ಸ್ ಅಂತೂ ಚೆನ್ನಾಗಿತ್ತು. ಮತ್ತು ಲೈಟಿಂಗ್ಸು ತುಂಬ ಜನ ಬರ್ತಾರೆ ಅಲ್ಲಿ ಅಂತ ವಿಸಿಟಿಗೆ ಅಂತೂ. ನೈಟ್ ವ್ಯೂಸ್ ಎಲ್ಲ. ಸೊ ತುಂಬ ಜನ ಮಾರ್ನಿಂಗಿಂದ ತುಂಬ ಜನ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಮಾರ್ನಿಂಗು. ಸೊ ನೈಟು ತುಂಬ ಜನ ನೋಡೋಕ್ಕೆ ಬರ್ತಾರೆ. ಸೊ ಆಲ್ರೆಡಿ ಟೈಮ್ ಆಗಿತ್ತು, 12 ಗಂಟೆ ಆಗೇ ಹೋಗಿತ್ತು ಗುರು. ಟೈಮೇ ನೋಡಿರಲಿಲ್ಲ. ಸೊ ಅವಾಗ ನೋಡ್ಬೇಕಾದ್ರೆ 12 ಗಂಟೆ. ಸೊ ಅಲ್ಲಿಂದ ಹೊರಗಡೆ ಬಂದ್ವಿ. ಇದೆ ನೀವು ಎಂಟ್ರೆನ್ಸಲ್ಲಿ ನೋಡಬೇಕಾಗಿದ್ದು. ನಾನು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡ್ ಅವೆನ್ಯೂ ಗೇಟ್ ಅಂತ ಒಂದು 2-3 ಗೇಟ್, ಈ ಥರ ನೇಮ್ ಬೋರ್ಡಲ್ಲಿ 2-3 ಗೇಟ್ ಏನೋ ಇದೆ. ಸೊ ನಾವು ಅಲ್ಲಿಂದ ಹೊರಟಿದ್ದೆ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ. 12 ಗಂಟೆ ಆಗಿತ್ತು. ಸೊ ಇಲ್ಲೊಂದು ಶೋ ನಡೀತಾ ಇತ್ತು. ಸೊ ಶೋಗೆ ಬಂದ್ವಿ ನಾವಿಲ್ಲಿ. ಶೋಗೆ ಬಂದಿದ್ದೆ. ಹಾಗೆ ನಾನು ಅವನ ಹತ್ರ ಕೇಳ್ಕೊಂಡು ಒಂದು ಚಿಕ್ಕದಾಗಿ ಒಂದು ಸ್ನ್ಯಾಪ್ ಮಾಡ್ಕೊಂಡು ಫೋಟೋ ತೊಗೋಬೋದ ಅಂತ ನಾನು ಹಾಗೆ ಚಿಕ್ಕದಾಗಿ ಒಂದು ಫೋಟೋ ಮಾಡಿಕೊಂಡೆ. ಅವನು 10 ರೌಂಡಿಗೆ 1.5 ದಿನಾರ್ ಏನೋ ಅಂದ. ನಿಯರ್ಲಿ ಒಂದಿನ ಅಂದರೆ 220 ಹಿಂಗಾಗುತ್ತೆ. ಅಲ್ಲಿಗೆ 270-300 ಬಿಡಿ ತನಕ ಆಗುತ್ತೆ. ಸಾರಿ, ನಮ್ಮ ಇಂಡಿಯಾದ ಅಮೌಂಟು 300 ರೂಪಾಯಿನೇನೋ ಆಗುತ್ತೆ. 300-350 ರೂಪಾಯಿ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ಜುಫೆ ರೋಟಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟು ಟೈಮ್ ಬೇರೆ ಆಗಿತ್ತು. ಇಲ್ಲಿ ಸುತ್ತದಲ್ವ, ಆಲ್ರೆಡಿ ಪ್ಲ್ಯಾನ್ ಆಗಿತ್ತು ಎಲ್ಲರೂ ಸುತ್ತೋಣ, ಒಟ್ಟಿನಲ್ಲಿ ಸುತ್ತಬೇಕು ಅಂತ. ಸೊ ಅಲ್ಲಿಂದ ಟೀ ಕುಡಿಯೋಣ ಅಂತ ಪ್ಲ್ಯಾನ್ ಆಯಿತು. ಟೀ ಎಲ್ಲ ಬಂದ್ವಿ. ಹುಡುಗರೆಲ್ಲ ನಿಲ್ಲಿಸಿ ಗಾಡಿ ಎಲ್ಲ ಟೀ ಕಾಫಿ ಹಾಲೆಲ್ಲ ತೊಗೊಂಡ್ರು ಹುಡುಗರು. ಆಲ್ರೆಡಿ 1 ಗಂಟೆ 1 o'clock ಆಗಿತ್ತು. ಸೊ ಇನ್ನೇನು ಬೇಕೆಲ್ಲ ತೊಗೊಂಡು ಇದು ಅಲ್ಲಿದ್ದು ಮೆನು ನಾನು ತೊಗೊಂಡು ನಾವು ಟೀ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು.
ಅಲ್ಲಿಂದ ಹೊರಟಿದೆ ಜುಫೇರ್ ರೂಟಿಂದ ಹೋಗೋಣ ಅಂತ ಒಂದು ಪ್ಲ್ಯಾನ್ ಆಯಿತು. ಸೊ ಜುಫೇರ್ ರೂಟಿಂದ ಬಂದ್ವಿ. ಚೆನ್ನಾಗಿರುತ್ತೆ ಅಲ್ಲೂ ವ್ಯೂಸ್ ಎಲ್ಲ ಅಲ್ಲೂ ಚೆನ್ನಾಗಿರುತ್ತೆ. ಸೊ ನಾವು ಒಳಗಡೆ ಏನು ಹೋಗಲಿಲ್ಲ, ಹೊರಗಡೆನೇ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ. ಫೈನಲಿ ನಮ್ಮ ರೂಮಿಗೆ ರೀಚ್ ಆದ್ವಿ. ಪ್ಲಾನ್ ಮಾಡ್ಕೊಂಡು ಮಾಡ್ತೀವಲ್ಲ ಟ್ರಿಪ್ಪು, ಅದು ಅಷ್ಟು ಮಜಾ ಇರೋಲ್ಲ. ಪ್ಲಾನ್ ಮಾಡ್ದಲ್ಲೇ ಹೋಗ್ತೀವಲ್ಲ ಟ್ರಿಪ್ಪು, ಆಸಮ್ ಆಗಿರುತ್ತೆ, ಥ್ರಿಲ್ಲು ಕೂಡ. ಓಕೆ, ಇವತ್ತಿನ ವೀಡಿಯೋಸ್ಟು ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್.